ಓಂ ಯಾವದಾತ್ಮಭಾವಿತ್ವಾಚ್ಚ ನ ದೋಷಃ ತದ್ದರ್ಶನಾತ್ ಓಂ. 2ನೇ ಅಧ್ಯಾಯದ 3ನೇ ಪಾದದ 30ನೇ ಸೂತ್ರ ಇದು. ಅದರ ಸಾರ ಸಂಗ್ರಹವನ್ನು ಮಾಡುವಂಥದ್ದು ಜೀವಸ್ತದ್ವಶಕಃ ಅನ್ನುವಂಥ ಅಣುಭಾಷ್ಯದ ವಾಕ್ಯ. ಇದನ್ನು ಯಾವದ ಅಧಿಕರಣ ಅಂತ ಕರೆದಿದ್ದಾರೆ. ಇಲ್ಲಿ ಏನು ಈ ಯಾವದ ಅಧಿಕರಣ ಇದೆ ಅದರ ಸಾರ ಸಂಗ್ರಹವನ್ನು ಮಾಡುವಂಥ ಜೀವಸ್ತದ್ವಶಕಃ ಅಂತ ಅನ್ನೋದು ಅಣುಭಾಷ್ಯದಲ್ಲಿದೆ. ಅದರ ವ್ಯಾಖ್ಯಾನವನ್ನು ರಾಘವೇಂದ್ರ ಸ್ವಾಮಿಗಳು ತತ್ವಮಂಜರಿಯಲ್ಲಿ 59ನೇ ಗದ್ಯ ಭಾಗದಲ್ಲಿ ಮಾಡ್ತಾ ಇದ್ದಾರೆ. ಹಿಂದೆ ಜ್ಞೋತಃ ಅಂತ ಒಂದು ಸೂತ್ರ ಬಂದಿತ್ತು ಇದೇ ಅಧ್ಯಾಯದಲ್ಲೇ. ಜ್ಞಃ ಅಂದರೆ ಜೀವ, ಅವನು ಉತ್ಪತ್ತಿ ಉಳ್ಳವನಾಗಿದ್ದಾನೆ ಅಂತ ಹೀಗೆ ಅಭಿಪ್ರಾಯ ಬಂದಿತ್ತು. ಇತಿ ಜೀವಸ್ಯಾಪಿ ಉತ್ಪತ್ತಿ ಉಕ್ತ. ಜೀವನಿಗೂ ಕೂಡ ಉತ್ಪತ್ತಿಯನ್ನು ಅಲ್ಲಿ ನೀವು ಪ್ರತಿಪಾದನೆ ಮಾಡಿದ್ದೀರಿ. ಆ ಜೀವನಿಗೂ ಕೂಡ ಅಲ್ಲಿ ಉತ್ಪತ್ತಿ ಇದೆ ಅಂತ ಹೇಳಿದಾಗ ಏನಾಯ್ತು, ಅದರಿಂದ ಆಗುವ ಪರಿಣಾಮಗಳೇನು, ಇಲ್ಲಿ ಯಾಕೆ ಅದು ಸಂಬಂಧಪಟ್ಟದ್ದು ಅಂತ ಅನ್ನೋದನ್ನು ಈಗ ನೋಡಬೇಕು. ತಥಾತ್ವೇ ಒಂದು ವೇಳೆ ಹಾಗಾದರೆ ಜೀವನಿಗೆ ಉತ್ಪತ್ತಿ ಇದೆ ಅಂತ ಆದರೆ ಜೀವ ವಿನಾಶಿ ಜನಿಮತ್ವಾತ್, ಜೀವನು ವಿನಾಶವುಳ್ಳವನಾಗಿದ್ದಾನೆ. ಯಾಕೆಂದರೆ ಜನಿಮತ್ವಾತ್, ಉತ್ಪತ್ತಿ ಉಳ್ಳವನಾದ್ದರಿಂದ ಅಂತ ಹೀಗೆ ನಾವು ಅನುಮಾನ ಪ್ರಯೋಗ ಮಾಡಲಿಕ್ಕೆ ಸಾಧ್ಯ ಇದೆ. ಈ ಅನುಮಾನ ಪ್ರಯೋಗದಿಂದ ಜೀವನಿಗೆ ವಿನಾಶ ಇದೆ ಅಂತ ಸಿದ್ಧ ಆಯಿತು. ಯಾಕೆಂದರೆ ಉತ್ಪತ್ತಿ ಇರೋದ್ರಿಂದ ವಿನಾಶವೂ ಇರಬೇಕು ಅಂತ ಅಭಿಪ್ರಾಯ. ಯತ್ರ ಯತ್ರ ಉತ್ಪತ್ತಿ ತತ್ರ ವಿನಾಶ ಅಂತ. ಸರಿಯಾ? ಇದು ಯುಕ್ತಿ. ಈ ಯುಕ್ತಿಯ ಸಹಾಯ ಅನ್ನೋದು ಬ್ರಹ್ಮನ್ಲಯಮಾಪ್ನೋತಿ ಅಂತ ಒಂದು ವೇದವಾಕ್ಯ. ಆ ವೇದವಾಕ್ಯಕ್ಕೆ ಈ ಯುಕ್ತಿಯ ಸಹಾಯ ಇದೆ. ಬ್ರಹ್ಮನ್ಲಯಮಾಪ್ನೋತಿ ಅಂದರೆ ಪ್ರಾಯ ಬ್ರಹ್ಮನಲ್ಲಿ ಲಯ ಹೊಂದುತ್ತಾನೆ ಈ ಜೀವ ಅಂತ ಅರ್ಥ. ಹೀಗೆ ಜೀವನಿಗೆ ಅನಿತ್ಯತ್ವ ಅಂತ ಅನ್ನೋದೆಲ್ಲ ತಿಳಿದು ಬರ್ತಾ ಇದೆ. ಆ ವೇದವಾಕ್ಯದಲ್ಲೂ ಕೂಡ ಜೀವನಿಗೆ ಅನಿತ್ಯತ್ವ ತಿಳಿದು ಬರ್ತಾ ಇದೆ. ಜೀವ ಹೇಗೆ ಅನಿತ್ಯತ್ವ ಉಳ್ಳದಾಗೋದು, ಜೀವನಿಗೆ ಅನಿತ್ಯತ್ವವನ್ನು ಒಪ್ಪೋದು ಹೇಗೆ ಅಂತ ಯಾರಿಗಾರು ಒಂದು ಪ್ರಶ್ನೆ ಬರಬಹುದು. ಆ ಪ್ರಶ್ನೆಗೆ ಉತ್ತರವನ್ನು, ಅದಕ್ಕೆ ಸಮರ್ಥನೆಯನ್ನು ಈ ಯುಕ್ತಿ ಕೊಡ್ತಾ ಇದೆ. ನೀವೇ ಹೇಳುವಂತೆ, ಸಾಮಾನ್ಯವಾಗಿ ಆಚಾರ್ಯರೇ ಹೇಳುವಂತೆ, ಎಲ್ಲಿ ವೇದದಲ್ಲಿ ಯಾವ ವಿಷಯ ಕಂಡಿದೆ ಅದನ್ನು ಯುಕ್ತಿಯ ಮೂಲಕ ಅನುಸಂಧಾನ ಮಾಡಬೇಕು. ಯುಕ್ತಿಯನ್ನು ಸ್ವತಂತ್ರವಾಗಿ ಬಳಸುವುದಲ್ಲ. ವೇದಾದಿ ಶಾಸ್ತ್ರಗಳು ಏನು ಹೇಳಿವೆ ಅದನ್ನು ಯುಕ್ತಿಯ ಮೂಲಕ ನಾವು ಸಮರ್ಥನೆ ಮಾಡ್ಕೋಬೇಕು. ಇಲ್ಲಿ ಜ್ಞೋತಃ, ಇಲ್ಲಿ ಈ ಬ್ರಹ್ಮನ್ಲಯಮಾಪ್ನೋತಿ ಅನ್ನುವಂಥ ವೇದವಾಕ್ಯ ಜೀವಾತ್ಮನಿಗೆ ಅನಿತ್ಯತ್ವವನ್ನು ಹೇಳ್ತಾ ಇದೆ. ಅದಕ್ಕೆ ಯುಕ್ತಿಯ ಸಹಾಯ ಇದೆ. ಈ ಜೀವನು ನಾಶವುಳ್ಳವನಾಗಿದ್ದಾನೆ ಅಂತ ಹೀಗೆ ಯುಕ್ತಿಯ ಸಹಾಯ ಇದೆ ಅದಕ್ಕೆ. ಆದ್ರಿಂದ ಜೀವನಿಗೆ ಅನಿತ್ಯತ್ವ ಅಂತ ಅನ್ನೋದು ತಿಳಿದು ಬಂತು. ಈ ಒಂದು ಈಗ ಅನಿತ್ಯತ್ವ ಅಂತ ಅನ್ನೋದು ತಿಳಿದು ಬಂತು. ಇದನ್ನು ನಾವು ಮೊದಲು ತಿಳ್ಕೊಳ್ಳೋಣ. ಹೀಗೆ ಬ್ರಹ್ಮನ್ಲಯಮಾಪ್ನೋತಿ ಅನ್ನೋ ವೇದವಾಕ್ಯದಿಂದ ಮುಂದೆ ಸಹ ಅನಾದಿನ ಪಾಪೇನ ಪುಣ್ಯೇನ ಚ ಅನುಬದ್ಧ ಅನ್ನುವಂಥ ಇನ್ನೊಂದು ವೇದವಾಕ್ಯ ಇದೆ. ಜೀವನಿಗೆ ನಿತ್ಯತ್ವವನ್ನು ಹೇಳ್ತಕ್ಕಂಥ ವೇದವಾಕ್ಯ. ಅದಕ್ಕೆ ವಿರೋಧ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಅವರು. ಅದನ್ನು ನೋಡೋಣ. ಈಗ ಇಲ್ಲಿ ಮೊದಲು ಜ್ಞಃ ಅತಃ ಅಂತೇನು ಸೂತ್ರ ಬಂತಲ್ಲ, ಅದು 2ನೇ ಅಧ್ಯಾಯದ 3ನೇ ಪಾದದ 18ನೇ ಸೂತ್ರ. ಪುಸ್ತಕವನ್ನು ಇಟ್ಕೊಂಡು ಓದೋರ ಅನುಕೂಲಕ್ಕಾಗಿ ಅದನ್ನು ಹೇಳ್ತಾ ಇದ್ದೇನೆ. ಜ್ಞಃ ಅತಃ ಎಂಬ ಸೂತ್ರದಲ್ಲಿ ಜೀವನಿಗೆ ಅನಿತ್ಯತ್ವ, ಜೀವನಿಗೂ ಕೂಡ ಉತ್ಪತ್ತಿಯನ್ನು ನೀವೇ ಹೇಳಿದಿರಿ. ಜೀವೋಪ್ಯತಯೇವ ಪರಮೇಶ್ವರಾದ್ ಉತ್ಪದ್ಯತೆ ಅಂತ ಅಲ್ಲಿ ಆಚಾರ್ಯರು ಭಾಷ್ಯ ಬರೆದಿದ್ದಾರೆ. ಉತ್ಪತ್ತಿ ಇದ್ದಂಗೆ ವಿನಾಶನೂ ಇರಬೇಕು. ಆಗೇನಾಯಿತು, ಈ ಬ್ರಹ್ಮಸೂತ್ರ ಭಾಷ್ಯದಲ್ಲಿರೋ ವಾಕ್ಯ ಈಗ ಓದ್ತಾ ಇದ್ದೀನಿ.
ಜೀವಸ್ಯಾಪಿ ಉತ್ಪತ್ತಿ ಉಕ್ತ, ಜೀವನಿಗೂ ಕೂಡ ನೀವು ಉತ್ಪತ್ತಿಯನ್ನು ಹೇಳಿದ್ರಿ. ಅತಃ ತಸ್ಯ ಈ ಸಹ ಅನಾದಿನ ಪುಣ್ಯೇನ ಪಾಪೇನ ಚ ಅನುಬದ್ಧ ಪರೇಣ ನಿರ್ಮುಕ್ತ ಅನಂತ್ಯಾಯ ಕಲ್ಪತೆ ಅಂತಿರುವಂಥ ವೇದವಾಕ್ಯಕ್ಕೂ ಇವೆರಡಕ್ಕೂ ಹೋಲಿಸಿ ನೋಡಬೇಕು. ಆ ವಾಕ್ಯ ಏನು ಹೇಳ್ತದೆ? ಸಹ ಆ ಜೀವನು ಅನಾದಿನ ಅನಾದಿಯಾದಂಥ ಪುಣ್ಯದಿಂದ ಮತ್ತೆ ಪಾಪದಿಂದಲೂ ಕೂಡ ಅನುಬದ್ಧ ಅಂದ್ರೆ ಬಂಧಿಸಲ್ಪಟ್ಟು ಅಂತ ಅರ್ಥ. ಪರೇಣ ಪರಮಾತ್ಮನಿಂದ ನಿರ್ಮುಕ್ತ ಬಿಡುಗಡೆ ಹೊಂದಿ, ಅವನ ಅನುಗ್ರಹದಿಂದ ಬಿಡುಗಡೆ ಹೊಂದಿ ಅನಂತ್ಯಾಯ ಕಲ್ಪತೆ ಅನಂತವಾದಂತಹ ಮೋಕ್ಷಕ್ಕೆ ಹೋಗ್ಲಿಕ್ಕೆ ಅರ್ಹನಾಗ್ತಾನೆ ಅಂತ ಹೀಗಲ್ಲಿ ಬಂದಿರುವಂತಹ ವೇದವಾಕ್ಯ. ಇತ್ಯಾದಿನ ಕರ್ಮ ಸಂಬಂಧ ಅನಂತ್ಯಾಪ್ತಿಶ್ಚ ನೈಯುಜ್ಯತೆ ಇತ್ಯತಃ ಬ್ರಹ್ಮಸೂತ್ರ ಭಾಷ್ಯದಲ್ಲಿ. ಈ ಜೀವನನ್ನು ಅನಿತ್ಯ ಅಂತ ನೀವು ಹಿಂದೆ ಪ್ರತಿಪಾದನೆ ಮಾಡಿದ್ರೆ, ಅವನಿಗೆ ಕರ್ಮ ಸಂಬಂಧ ಇದೆ, ಅನಾದಿಯಾದ ಕರ್ಮ ಸಂಬಂಧ ಇರೋದು ಹೇಗೆ? ಅವನಿಗೆ ಉತ್ಪತ್ತಿ ಇದ್ರೆ ಜ್ಞೋತಃ ಸೂತ್ರದಲ್ಲಿ ನೀವು ಅದನ್ನೇ ಪ್ರತಿಪಾದನೆ ಮಾಡಿದ್ರಿ. ಅವನಿಗೆ ಯಾವುದೋ ಒಂದು ಕಾಲದಲ್ಲಿ ಹುಟ್ಟಿರೋದಾದ್ರೆ, ಆ ಹುಟ್ಟು ಬಂದ ಮೇಲೆ ಅವನಿಗೆ ಅಸ್ತಿತ್ವ ಅನ್ನೋದು ಬರುವುದಾದ್ರೆ, ಅವನಿಗೆ ಅನಾದಿಯಾದಂಥ ಕರ್ಮ ಸಂಬಂಧ ಅವನಿಗೆ ಬರೋದು ಹೇಗೆ? ಮತ್ತು ಅನಂತ್ಯ ಪ್ರಾಪ್ತಿ, ಅವಿನಾಶಿತ್ವ, ಅವನು ಪರಮಾತ್ಮನ ಅನುಗ್ರಹದಿಂದ ಮುಕ್ತನಾಗಿ ಹೊರಟೋಗ್ತಾನೆ, ಅನಂತವಾದ ಸ್ಥಿತಿಯನ್ನು ಪಡಿತಾನೆ ಅಂತ ಹೇಳ್ತಾ ಇದ್ದೀರಿ. ಉತ್ಪತ್ತಿ ಇದ್ದರೆ ಅವನಿಗೆ ವಿನಾಶನೂ ಇರಬೇಕು ಅಂತ ಈ ಯುಕ್ತಿ ಮತ್ತು ಶಾಸ್ತ್ರಗಳು ವರ್ಣನೆ ಮಾಡ್ತಾ ಇವೆ, ವೇದವಾಕ್ಯಗಳು ವರ್ಣನೆ ಮಾಡ್ತಾ ಇವೆ. ಆದ್ರಿಂದ ಉತ್ಪತ್ತಿ ಇದೆ ಅಂತ ಆದ್ಮೇಲೆ ಅವನು ವಿನಾಶಿ ಅಂತ ಆಯ್ತು. ವಿನಾಶಿ ಅಂತ ಆದ್ಮೇಲೆ ಅವನಿಗೆ ಅನಂತವಾದ ಸ್ಥಾನ ಹೇಗೆ? ಅನಾದಿಯಾದ ಕರ್ಮ ಹೇಗೆ? ಇತಿ ಜೀವ ನಿತ್ಯತ್ವ ಶ್ರುತೋರ್ ವಿರುದ್ಧತ್ವೇನ ಅಂತಿದೆ, ಅದನ್ನು ಶ್ರುತೇ ವಿರುದ್ಧತ್ವೇನ ಅಂತ ತಿದ್ಕೋಬೇಕು. ಜೀವನಿಗೆ ನಿತ್ಯತ್ವವನ್ನು ಹೇಳುವಂತಹ ವೇದವಾಕ್ಯವು ಈಗ ವಿರುದ್ಧವಾಗಿದೆ. ಯಾವುದರಿಂದ ವಿರುದ್ಧ ಆಗಿದೆ ಅಂದ್ರೆ, ಜೀವ ಅನಿತ್ಯತ್ವ ಶ್ರುತ್ಯ ಅಂತ ಅಲ್ಲಿ ಹಿಂದೆ ಬಂತಲ್ಲ, ಬ್ರಹ್ಮಲಯವಾಪ್ನೋತಿ ಜೀವ ನಿತ್ಯತ್ವ ಶ್ರುತ್ಯ ಅಂತ. ಆ ಶ್ರುತಿಯಿಂದ ಜೀವ ನಿತ್ಯತ್ವವನ್ನು ಹೇಳುವಂತಹ ವೇದವಾಕ್ಯಕ್ಕೆ ವಿರೋಧ ಬಂತು. ವಿರುದ್ಧತ್ವೇನ ಅಮಾನತ್ವೇ ಪ್ರಾಪ್ತೆ, ಆದ್ರಿಂದ ಇದು ಅಪ್ರಮಾಣ ಆಗಿ ಹೋಯಿತು. ಈ ಎರಡನೇ ವೇದವಾಕ್ಯ, ಅವನಿಗೆ ನಿತ್ಯತ್ವವನ್ನು ಹೇಳ್ತಕ್ಕಂಥ ಶಾಶ್ವತವಾದ ಸ್ಥಾನ ಪ್ರಾಪ್ತಿಯನ್ನು ಹೇಳ್ತಕ್ಕಂಥ ವೇದವಾಕ್ಯ ಅನ್ನೋದು ಅಪ್ರಮಾಣ ಆಗಿ ಹೋಯಿತು. ಪ್ರಾಪ್ತಿ ಆದ್ರಿಂದ ಏನ್ ಮಾಡ್ಬೇಕು ಮುಂದೆ ಅಂದ್ರೆ, ಜ್ಞಾತಃ ಅಂತ ಏನು ಸೂತ್ರ ಬಂತಲ್ಲ, ಜೀವ ಹುಟ್ಟುತ್ತಾನೆ ಅಂತ ಆಚಾರ್ಯ ಹೇಳಿದ ಆಚಾರ್ಯರ ಭಾಷ್ಯವಾಕ್ಯವನ್ನು ಕೂಡ ನಾವೀಗ ನೋಡಿದೆವು. ಅದಕ್ಕೇನು ಅರ್ಥ ಮಾಡ್ಬೇಕಂದ್ರೆ, ಈ ಚರ್ಚೆ ಮಾಡ್ತಾ ಕೂತ್ಕೊಂಡಾಗ ಜೀವನಿಗೂ ಉತ್ಪತ್ತಿ ಇದೆ ಅಂತ ಅಲ್ಲಿ ಬಂತು. ಅಲ್ಲ, ಜೀವನಿಗೆ ವಾಸ್ತವಿಕವಾದ ಉತ್ಪತ್ತಿ ಇರೋದಲ್ಲ, ರೇತೋರೂಪವಾದಂತಹ ಉಪಾಧಿ, ರೇತಸ್ಸೆಂಬ ಒಂದು ಉಪಾಧಿ, ತಂದೆಯ ದೇಹದ ಒಂದು ಅಂಶ, ತಾಯಿಯ ದೇಹದ ಒಂದು ಅಂಶ, ಇದೇ ಒಂದು ಉಪಾಧಿ. ಇಲ್ಲಿ ರೇತಸ್ ಅಂತ ತಂದೆಯ ದೇಹದ ಉಪಾಧಿಯನ್ನು ಮಾತ್ರ ಹೇಳಿದ್ದಾರೆ. ತಾಯಿ ದೇಹದ ಉಪಾಧಿಯನ್ನು ಕೂಡ ನಾನು ಇಲ್ಲಿ ಇಟ್ಕೊಂಡೆ. ಅಂಥ ಉಪಾಧಿಯನ್ನ ಅಲ್ಲಿ ಹೇಳಿದ್ದಾರೆ ಅಂತ ಎದುರಾಳಿಗಳು ಉತ್ತರ ಕೊಡಬಹುದು. ಅಂದ್ರೆ ಸಿದ್ಧಾಂತಿಗಳು. ಈ ಪ್ರಶ್ನೆ ಮಾಡ್ತಾ ಇರುವವರು, ಆಕ್ಷೇಪ ಮಾಡ್ತಾ ಇರುವವರು ಪೂರ್ವ ಪಕ್ಷಿಗಳು, ಅವರಿಗೆ ಎದುರಾಳಿಗಳು ಅಂದ್ರೆ ಸಿದ್ಧಾಂತಿಗಳು. ಜ್ಞಾತಃ ಅನ್ನೋ ಸೂತ್ರದಲ್ಲಿ ಜೀವನಿಗೆ ಉತ್ಪತ್ತಿಯನ್ನು ಹೇಳಿರೋದು ಹೌದ್ರಿ, ಆದ್ರೆ ಆ ಉತ್ಪತ್ತಿ ಸ್ವರೂಪೋತ್ಪತ್ತಿ ಅಲ್ಲ, ಅದು ರೇತಸ್ಸೆಂಬ ಉಪಾಧಿಯನ್ನು ಪಡಿತಾನಷ್ಟೇ. ಜೀವ ತಂದೆಯ ರೇತಸ್ಸಿನಲ್ಲಿ ಪ್ರವೇಶ ಮಾಡಿ ತಾಯಿಯ ಮೂಲಕ, ಗರ್ಭದ ಮೂಲಕ ಹೊರಗೆ ಬರ್ತಾನೆ ಅಂತ ಅರ್ಥ. ರೇತೋರೂಪ ಉಪಧ್ಯುತ್ಪತ್ತಿ ಅಂತಿದೆ, ಉಪಾಧ್ಯುತ್ಪತ್ತಿ ಅಂತ ಹೀಗಾಗಬೇಕು. ರೇತೋರೂಪ ಉಪಾಧ್ಯುತ್ಪತ್ತಿ, ಉಪಾಧಿಯಿಂದ ಉತ್ಪತ್ತಿಯನ್ನ ನಾವು ಹೇಳುವುದಾದ್ರೆ, ನೀವು ಸಿದ್ಧಾಂತಗಳು ಹೇಳ್ತೀರಿ ಅಂತಾದ್ರೂ ಉಪಾಧ್ಯುತ್ಪತ್ತಿಯ ಪ್ರತಿಬಿಂಬ ರೂಪ ಜೀವೋತ್ಪತ್ತಿ ಅವಶ್ಯಕತ್ವೇನ. ಉಪಾಧಿ ಹುಟ್ಟುತ್ತದೆ ಅಂತಾದ್ಮೇಲೆ ಆ ಉಪಾಧಿ ಮೂಲಕ ಜೀವನ ಹುಟ್ಟುತ್ತಾನೆ ಅಂತ ಹೇಳಲೇಬೇಕಾಗ್ತದೆ ಅಂತ ಆಯ್ತು. ಒಟ್ಟಾರೆ ಅವಶ್ಯಕತ್ವೇ ಅಂತಿದೆಯಲ್ಲ,
ಅದು ಅವಶ್ಯಕತ್ವೇನ ಅಂತ ತೃತೀಯ ವಿಭಕ್ತಿ ಇತ್ತೇನೋ ಇದ್ರೂ ಚೆನ್ನಾಗಿರ್ತದೆ, ಸಪ್ತಮಿ ವಿಭಕ್ತಿ ಇದ್ರೂ ತಪ್ಪಲ್ಲ. ಅಂತೂ ಉಪಾಧಿ ಹುಟ್ಟುತ್ತದೆ ಅಂದಮೇಲೆ ಜೀವನ ಕೂಡ ಹುಟ್ಟಬೇಕು. ಉಪಾಧಿಯ ಮೂಲಕ ಆದರೂ ಜೀವನಿಗೆ ಒಂದು ಉತ್ಪತ್ತಿ ಇದೆ ಅಂತ ಹೇಳಬೇಕು, ವಿನಾಶನೂ ಇದೆ ಅಂತ ಹೇಳಬೇಕು. ವಿನಾಶ ದ್ರವ್ಯೇನ ಅಂತಿದೆ, ವಿನಾಶಿತ್ವ ದ್ರವ್ಯೇನ. ಉತ್ಪತ್ತಿಯನ್ನು ಹೇಳುವುದು ಅವಶ್ಯಕ ಅಂತ ಆದ್ಮೇಲೆ ಪ್ರತಿಬಿಂಬ ಉಪಾಧ್ಯುತ್ಪತ್ತಿಯ ಪ್ರತಿಬಿಂಬ ರೂಪ ಜೀವೋತ್ಪತ್ತಿಯ ಅವಶ್ಯಕತ್ವೇ. ಬಿಂಬ ಪರಮಾತ್ಮ, ಅದಕ್ಕೆ ಈ ಜೀವ ಪ್ರತಿಬಿಂಬ, ಉಪಾಧಿ ಈ ನಮ್ಮ ದೇಹ. ಆ ದೇಹ ಹುಟ್ಟಿರುವುದು ನಮಗೆಲ್ಲ ಗೊತ್ತಿರುವಂತೆ ಈ ರೇತಸ್ಸಿನಿಂದ. ಹೀಗೆ ಪ್ರತಿಬಿಂಬವೂ ಕೂಡ ಹುಟ್ಟುತ್ತದೆ ಅಂತ ಹೇಳಬೇಕು. ಹುಟ್ಟುತ್ತದೆ ಅಂತ ಹೇಳಿದ ಮೇಲೆ ಅವಶ್ಯಕತ್ವೇ ಅಂತಂದ್ರೆ ಅನಿವಾರ್ಯ ಆದ್ರಿಂದ ಅಂತ ಅರ್ಥ. ಅವಶ್ಯಕ ಅಂದ್ರೆ ರಿಕ್ವೈರ್ಡ್ ಅಂತ ಅರ್ಥ ಅಲ್ಲ, ಅನಿವಾರ್ಯ ಆದ್ರಿಂದ ಅಂತ ಅರ್ಥ. ಉತ್ಪತ್ತಿ ವಿನಾಶಿತ್ವ ದ್ರವ್ಯೇನ, ಧ್ರುವ ಅಂದ್ರೆ ನಿಶ್ಚಿತ ಅಂತ ಅರ್ಥ. ವಿನಾಶಿತ್ವ ದ್ರವ್ಯೇನ ಅಂದ್ರೆ ವಿನಾಶಿತ್ವವನ್ನು ಹೇಳಬೇಕಾದದ್ದು ನಿಶ್ಚಿತ ಅಂತ ಆಯ್ತು. ರೇತಸ್ಸಿನ ಮೂಲಕ ಅವನು ಹುಟ್ಟುತ್ತಾನೆ ಅಂತ ಆದ್ರೆ ವಿನಾಶಿತ್ವವನ್ನು ಅವನಿಗೆ ಹೇಳಬೇಕಾದ್ದು ಅನಿವಾರ್ಯ, ನಿಶ್ಚಿತ ಅಂತ ಆಯ್ತು ಅಂತ. ಈಗ ಅಲ್ಲಿ ಒಟ್ಟ ಆ ವಾಕ್ಯಗಳ ಅರ್ಥ. ವಿನಾಶಿತ್ವ ದ್ರವ್ಯೇನ ದ್ರವ್ಯಾತ್ ನಾನು ತೃತೀಯ ವಿಭಕ್ತಿ ಓದ್ದೆ, ಅಲ್ಲಿ ಪಂಚಮಿ ವಿಭಕ್ತಿ ಇದೆ. ವಿನಾಶಿತ್ವವನ್ನು ಹೇಳಬೇಕಾದದ್ದು ಕೂಡ ಅನಿವಾರ್ಯವೇ, ಅನಿವಾರ್ಯವಾಗಿರುವುದರಿಂದ ಇತ್ಯತಃ ಪ್ರಾಪ್ತಂ. ಇದು ನೀವು ಒಟ್ಟಾರೆ ಸಮನ್ವಯ ಮಾಡಿದ್ದು ಸರಿಯಾಗಲಿಲ್ಲ. ನಿತ್ಯನೋ ಅನಿತ್ಯನೋ ಏನಿದೆಲ್ಲ ಗೊಂದಲಮಯ ಆಯ್ತಲ್ಲ ಅಂತ ಒಂದು ಪ್ರಶ್ನೆ ಬಂತು ಈಗ ನಮ್ಮ ಕಣ್ಣೆದುರಿಗೆ. ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಬಂದ ಆಕ್ಷೇಪವನ್ನು ಪ್ರಧಾನವಾಗಿ ಇಟ್ಕೋಬೇಕು. ರಾಘವೇಂದ್ರ ಸ್ವಾಮಿಗಳು ಅದನ್ನು ಪೂರ್ಣವಾಗಿ ಹೇಳಿದಂತೆ ಕಾಣಲಿಲ್ಲ. ಇಲ್ಲ, ಅದನ್ನೇ ಅವರು ಮುಂದೆ ಬ್ರಹ್ಮಸೂತ್ರ ಭಾಷ್ಯದ ಜಯತೀರ್ಥರ ತತ್ವಪ್ರಕಾಶಕಾದ ವ್ಯಾಖ್ಯಾನ ತಾವೇನು ಮಾಡಿದ್ದಾರೆ ಭಾವದೀಪ, ಅಲ್ಲಿ ಅವ್ರು ಹೇಳ್ತಾರೆ ಮುಂದೆ. ಅದನ್ನು ನೋಡೋಣ. ಒಂದು ಜೀವ ಉತ್ಪತ್ತಿ, ಅಲ್ಲಿ ತತ್ವಪ್ರಕಾಶಕ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಬಂದಂತೆ ಎರಡು ಪ್ರಶ್ನೆಗಳು. ಜೀವ ಉತ್ಪತ್ತಿ ಉಳ್ಳವನು ಅಂತ ಆದರೆ ಜ್ಞಾತಃ ಅನ್ನೋ ಸೂತ್ರದಲ್ಲಿ ಅವನಿಗೆ ನೀವು ಉತ್ಪತ್ತಿಯನ್ನ ಸಮರ್ಥನೆ ಮಾಡಿದ್ದೀರಿ, ಅದನ್ನು ನಾವು ಒಪ್ಪಬೇಕು ಅಂತ ಆದರೆ ಅವನಿಗೆ ಅನಾದಿಯಾದ ಕರ್ಮ ಸಂಬಂಧ ಬರೋದು ಹೇಗೆ? ಅವನು ಅನಾದಿನೇ ಆಗಿರ್ಬೇಕಲ್ಲ. ಇದು ಅನಾದಿಯಾದಂಥ ಕರ್ಮದ ಸಂಬಂಧ ಸಾದಿಯಾದಂಥ ಜೀವನಿಗೆ ಬರೋದು ಹೇಗೆ? ಈ ಪ್ರಶ್ನೆ ಉಳಿತು. ಮತ್ತೆ ಅವನಿಗೆ ವಿನಾಶವೂ ಇರಬೇಕಲ್ಲ, ಉತ್ಪತ್ತಿ ಇದೆ ಅಂದಮೇಲೆ ವಿನಾಶವೂ ಇರಬೇಕು. ಪರಮಾತ್ಮನ ಅನುಗ್ರಹದಿಂದ ಅವನಿಗೆ ಒಂದು ಶಾಶ್ವತವಾದಂಥ ಗತಿ ಸಿಗುವುದಾದ್ರೂ ಹೇಗೆ ಅಂತಿಷ್ಟೆಲ್ಲ ಪ್ರಶ್ನೆ ಬಂತು. ಆ ಪ್ರಶ್ನೆಗೆ ಉತ್ತರ ರೂಪವಾಗಿ ಈಗ ನಾವು ನೋಡ್ತಾ ಇರುವಂತಹ ಸೂತ್ರ ಹೊರಟಿದೆ ಅಂತ ತಾತ್ಪರ್ಯ. ಇದಕ್ಕೆ ಮುಂದೆ ರಾಘವೇಂದ್ರ ಸ್ವಾಮಿಗಳು 59ನೇ 60ನೇ ಗದ್ಯ ಭಾಗದಲ್ಲಿ ಏನು ಉತ್ತರ ಹೇಳ್ತಾರೆ ಅದನ್ನೆಲ್ಲ ನೋಡೋಣ ಆಮೇಲೆ. ಇಲ್ಲಿ ಯಾವದಾತ್ಮಭಾವಿತ್ವಾಚ ನ ದೋಷ ತದ್ದರ್ಶನಾತ್ ಅಂತ ಏನು ಬಂತಲ್ಲ ಸೂತ್ರ, ಅದರ ಅರ್ಥವನ್ನ ಆಚಾರ್ಯರು ಜೀವಸ್ಥ ದೋಷಕ ಸದಾ ಅಂತ ಹೇಳಿದ್ದಾರೆ. ಅದರ ಅರ್ಥವನ್ನು ಮುಂದೆ ರಾಘವೇಂದ್ರ ಸ್ವಾಮಿ ಹೇಳ್ತಾರೆ. ಅದು ಇರಲಿ, ಸೂತ್ರದ ಅರ್ಥ ನೋಡ್ಬೇಕು ನಾವು. ಅದನ್ನ ಈಗ ನೋಡ್ಬೇಕು. ಯಾವತ್ ಪರಮಾತ್ಮ ತಿಷ್ಠತಿ ಅನಾದ್ಯಂತತ್ವೇನ ಏವಂ ಜೀವೋಪಿ. ಪರಮಾತ್ಮ ಎಲ್ಲಿಯವರೆಗೂ ಅನಾದಿಯಾಗಿ ಅನಂತನಾಗಿರ್ತಾನೋ ಅಲ್ಲಿಯವರೆಗೂ ಜೀವನು ಇದ್ದೇ ಇರ್ತಾನೆ ಅಂತ ಅದರ ಅರ್ಥ. ನಿತ್ಯ ಪರೋ ನಿತ್ಯೋ ಜೀವೋ ಅನಿತ್ಯಾಹ ತಸ್ಯ ಧಾತವಃ ಉತ್ಪದ್ಯಂತೆ ಚ ಮ್ರಿಯಂತೆ ಚ ವಿಮುಚ್ಯತೆ ಚ ಇತಿ ಅಗ್ನಿವೇಶ ಶ್ರುತಿ. ಅಗ್ನಿವೇಶ ಶ್ರುತಿ ಅಂದರೆ ಪ್ರಾಯ ಸಾಮವೇದ. ಬ್ರಹ್ಮಸೂತ್ರ ಗೀತಾ ಪ್ರಸ್ಥಾನದಲ್ಲೆಲ್ಲ ಅಗ್ನಿವೇಶ ಶ್ರುತಿ ಅಂತ ಏನು ಹೇಳ್ತಿರ್ತಾರೆ, ಸಾಮವೇದ ಇದ್ದಿರಬೇಕು ಊಹೆ. ಈ ಜೀವ ಅವನು ನಿತ್ಯನಾಗಿದ್ದ, ಪರಮಾತ್ಮ ನಿತ್ಯ, ಜೀವನೂ ನಿತ್ಯ. ತಸ್ಯ ಧಾತವಃ ನಿತ್ಯಾಹ. ಧಾತು ಅಂದ್ರೆ ದೇಹ ಅಂತ ಅರ್ಥ. ಇದನ್ನು ನಾವು
ಅನೇಕ ಸಂದರ್ಭದಲ್ಲಿ ಈ ರೇತಸ್ಸಿಗೆ ಧಾತು ಅಂತ ಹೇಳ್ತಿರ್ತಾರೆ. ಅದು ಪ್ರಸಿದ್ಧವಾದ ಅರ್ಥ. ಆ ರೇತಸ್ಸೇ ಮುಂದೆ ದೇಹವಾಗೋದ್ರಿಂದ ಧಾತವಃ ಅನಿತ್ಯಾಹ ಅಂತ, ಅನಿತ್ಯಾಹ ತಸ್ಯ ಧಾತವಃ ಅಂದರೆ ಶರೀರಗಳು ಅನಿತ್ಯ ಅಂತ ಅರ್ಥ. ಅತಃ ಉತ್ಪದ್ಯತೆ, ಅದರ ಮೂಲಕ ಅವನು ದೇಹ ಹುಟ್ಟಿದಾಗ ಅವನು ಹುಟ್ಟುತ್ತಾನೆ ಅಂತ ಔಪಚಾರಿಕವಾಗಿ ಹೇಳ್ತೇವೆ. ಮ್ರಿಯತೆ, ದೇಹ ನಾಶ ಆದಾಗ ಅವನು ನಾಶ ಆಗ್ತಾನೆ, ಮುಂದೆ ವಿಮುಚ್ಯತೆ, ನಷ್ಟ ಆಗ್ತಾನೆ. ಆತ್ಮ ನಿತ್ಯ ಸುಖ ದುಃಖೇ ತ್ವನಿತ್ಯೆ ಜೀವೋ ನಿತ್ಯೋ ಧಾತುರಸ್ಯ ತ್ವನಿತ್ಯ ಇತಿ ಚ ಭಾರತೆ. ಇದನ್ನು ನಾವೀಗ ಒಂದು ಸ್ವಲ್ಪ ಗಮನಿಸಬೇಕು. ಮಹಾಭಾರತದ ಸ್ವರ್ಗಾರೋಹಣ ಪರ್ವದ 5ನೇ ಅಧ್ಯಾಯದ 63ನೇ ಶ್ಲೋಕ ಇದೆ. ಅದನ್ನ ಯಾರು ಗುರುತು ಮಾಡ್ಕೊಳ್ತಾರೆ ಮಾಡ್ಕೋಬಹುದು. ನ ಜಾತು ಕಾಮಾನ್ ನ ಭಯಾನ್ ನ ಲೋಭಾತ್ ಧರ್ಮಂ ತ್ಯಜೇತ್ ಜೀವಿತಸ್ಯಾಪಿ ಹೇತೋಃ ಆತ್ಮ ನಿತ್ಯ ಸುಖ ದುಃಖೇ ತ್ವನಿತ್ಯೆ ಜೀವೋ ನಿತ್ಯೋ ಧಾತುರಸ್ಯ ತ್ವನಿತ್ಯ ಅಂತ ಅಲ್ಲಿ ಇರೋ ಶ್ಲೋಕ. ಈಗೇನಾಗಿದೆ, ಆತ್ಮಾನಿತ್ಯ ಅಂತ ಪಾಠ ಇಲ್ಲ, ಸರಿಯಾದ ಪಾಠ ಇಲ್ಲ. ಆ ಪಾಠನೂ ತಪ್ಪಾಗಿದೆ. ಜೀವೋ ನಿತ್ಯೋ ಹೇತುರಸ್ಯ ತ್ವನಿತ್ಯ ಅಂತ ಈಗ ಪಾಠ ಇದೆ. ಮತ್ತೆ ಧರ್ಮೋ ನಿತ್ಯ ಅಂತ ಇದೆ. ಈಗ ಮೊದಲು ಆತ್ಮಾನಿತ್ಯ ಅನ್ನೋದ್ರ ಬದಲು ಧರ್ಮೋ ನಿತ್ಯ ಅಂತ ಈಗ ತಪ್ಪಾಗಿ ಪಾಠ ಇದೆ. ಒಂದು 3-4 ಪಾಠ ಎಲ್ಲ ನಾನು ಪರಿಶೀಲನೆ ಮಾಡಿದ್ದೀನಿ. ಈಗ ಹಾಗಿದೆ. ಮತ್ತೆ ಜೀವೋ ನಿತ್ಯೋ ಹೇತುರಸ್ಯತ್ವ ನಿತ್ಯ, ಈಗ ಹೇತು ಅಂತ ಇದೆ. ಅದಕ್ಕೆ ಅರ್ಥ ಏನು ಮೂಲತಃ ಅಂದ್ರೆ ಆತ್ಮ ನಿತ್ಯ. ಈಗ ಶುದ್ಧವಾದ ಪಾಠ ಆಚಾರ್ಯ ತೋರಿಸಿಕೊಟ್ಟಿರೋ ಪಾಠಕ್ಕನುಸಾರವಾಗಿ ಆತ್ಮ ನಿತ್ಯ. ಮತ್ತೆ ಸುಖ ದುಃಖ ಆದರೆ ಅವನಿಗೆ ಬರುವ ಸುಖ ದುಃಖಗಳು ಅನಿತ್ಯ, ಪ್ರಾಕೃತವಾದ ಸುಖ ದುಃಖ. ಆದ್ದರಿಂದ ಅದರ ಕೊನೆಯ ಪಾದ ಜೀವೋ ನಿತ್ಯ, ಜೀವನು ನಿತ್ಯನಾಗಿದ್ದಾನೆ. ಮತ್ತೆ ಧಾತು ಅಸ್ಯ ತು ಆದರೆ ಅಸ್ಯ ಇವನ ಧಾತು ಅಂದ್ರೆ ಆ ಶರೀರ ಅದು ಅನಿತ್ಯ ಅಂತ. ಈಗ ಹೇತುರಸ್ಯತ್ವ ನಿತ್ಯ ಅಂತಿದೆ. ಹೇತು ಅನ್ನೋದಕ್ಕೆ ಅನುವಾದ ನಾನು ಅಲ್ಲಿ ಅನೇಕ ಜನರನ್ನು ಅನುವಾದ ಮಾಡಿದ್ದಾರೆ. ನಾನು ಅದನ್ನು ಹೇಳಿ ಮುಗಿಸಿದ್ದೇನೆ. ಏನು ಹೇಳಿದ್ದೀನಿ? ಹೇತು ಅಂದ್ರೆ ಸುಖ ದುಃಖದ ಕಾರಣವಾದ ಶರೀರ ಅಂತ ಅರ್ಥ. ಹೇತು ಅನ್ನೋ ಶಬ್ದಕ್ಕೆ ಶರೀರ ಅಂತ ಅರ್ಥ ನಾನು ಇಟ್ಕೊಂಡು ಅದನ್ನ ಅರ್ಥ ಹೇಳಿದ್ದೇನೆ ಪ್ರವಚನದಲ್ಲಿ. ಆದರೆ ಹೇತು ಅನ್ನೋ ಪಾಠ ಇಲ್ಲ, ಅಲ್ಲಿ ಧಾತು ಅಂತಿದೆ. ಹೇತು ಅಂದ್ರೆ ಕಾರಣ, ಸುಖ ದುಃಖಗಳಿಗೆ ಕಾರಣವಾದ ಅಂತ ಶಬ್ದದಿಂದ ಹೇತುವನ್ನು, ನಮ್ಮ ಶರೀರವನ್ನು ಇಟ್ಕೊಳ್ಳೋಕ್ಕಿಂತ ಧಾತು ಎಂಬ ಶಬ್ದದಿಂದ ನೇರವಾಗಿ ಹೇತುವನ್ನು ಹೇಳ್ತಾ ಇದ್ದಾರೆ, ಶರೀರವನ್ನು ಹೇಳ್ತಾ ಇದ್ದಾರೆ, ಹೇತುವನ್ನಲ್ಲ. ಇದು ಶುದ್ಧವಾದ ಪಾಠ. ಪೂರ್ವಾರ್ಧನೂ ನಾನು ನೆನಪಿನಿಂದ ಹೇಳಿದೆ. ಉತ್ತರಾರ್ಧ ಆತ್ಮಾನಿತ್ಯ ಸುಖ ದುಃಖೇತ್ವ ನಿತ್ಯ ಜೀವೋ ನಿತ್ಯೋ ಧಾತುರಸ್ಯ ತ್ವನಿತ್ಯ. ಧಾತು ಅಂದ್ರೆ ಶರೀರ. ಹಾಗಾಗಿ ಅಗ್ನಿವೇಶ ಶ್ರುತಿ ಮತ್ತು ಮಹಾಭಾರತ ಎರಡೂ ಕೂಡ ಧಾತು ಎಂಬ ಶಬ್ದದಿಂದ ಶರೀರವನ್ನು ಹೇಳಿವೆ. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.